ಬೆಂಗಳೂರಿನ ಬಹುದೊಡ್ಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದ ಯಶವಂತಪುರದಲ್ಲಿ ಚುನಾವಣಾ ಪ್ರಚಾರಗಳು ಬಿರುಸಿನಲ್ಲಿ ಸಾಗುತ್ತಿವೆ. ಮತದಾರರ ಒಲವು ಪ್ರಚಾರದ ಬಿರುಸು ಹೇಗಿದೆ ಅಂತ ನೋಡೋದಾದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಪರ ಕೂಗು ಜೋರಾಗಿದೆ. बोलो भारत माता के जय, बोलो भारत माता के जय, भारतीय जनता पार्टी के जय, भारतीय जनता पार्टी के जय, नरेंद्र मोदी जी ಅವರಿಗೆ ನರೇಂದ್ರ ಮೋದಿ ಜಿ ಅವರಿಗೆ ಅಮಿತ್ ಶಾ ಅವರಿಗೆ ಸದಾನಂದ ಗೌಡರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಎಸ್.ಟಿ. ಸೋಮಶೇಖರ್ ಗೌಡರಿಗೆ ಈ ಕ್ಷೇತ್ರ ಎಸ್.ಟಿ. ಸೋಮಶೇಖರ್ ಅವರ ಪರ ವಾಲಿದೆ ಎಂದೇ ಹೇಳಬಹುದು. ಯಶವಂತಪುರ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿ ಅಭಿವೃದ್ಧಿಗಳನ್ನು ಮಾಡಿ ಮರೆಯದ ಮಾಣಿಕ್ಯ ಎಂದೆನಿಸಿದ್ದಾರೆ ಎಸ್.ಟಿ. ಸೋಮಶೇಖರ್. ಕ್ಷೇತ್ರದ ಮಹಿಳಾ ಶಕ್ತಿಗೆ ಸದಾ ಸಹೋದರನಂತೆ ನೋಡಿಕೊಂಡು ಕ್ಷೇತ್ರದಲ್ಲಿ ಮಹಿಳಾ ಶಕ್ತಿ ಬಲಪಡಿಸಿ ಮಹಿಳೆಯರ ಸಬಲೀಕರಣಕ್ಕೆ ಅಡಿಪಾಯ ಹಾಕಿದ್ದಾರೆ. ಪಕ್ಷದ ಅಭ್ಯರ್ಥಿಯೇ ಇಲ್ಲದೆ ಸ್ವಯಂ ಪ್ರೇರೇಪಿತರಾಗಿ ಪ್ರಚಾರದಲ್ಲಿ ತೊಡಗಿರುವ ಬಿಜೆಪಿ ಕಾರ್ಯಕರ್ತರನ್ನು ಮಾತನಾಡಿಸಿದಾಗ ಅವರು ಏನೆಂದರೂ ನೋಡೋಣ ಬನ್ನಿ. ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಅದ್ಭುತವಾದ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ಬೋದು. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇವತ್ತಿದ್ದೀವಿ. ಸೊ ಇಲ್ಲಿನ ಜನ ಬಿಜೆಪಿ ಕಾರ್ಯಕರ್ತರು ನಾಯಕರಿಲ್ಲದೆ ಬಿಜೆಪಿ ಕಾರ್ಯಕರ್ತರೇ ಒಂದು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಮನೆ ಪ್ರಚಾರ ನಡೆಸ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಇವತ್ತು ನಾಯಕರಿಲ್ಲದೆ ಬರೀ ಕಾರ್ಯಕರ್ತರೇ ಪ್ರಚಾರ ನಡೆಸ್ತಾ ಇದ್ದಾರೆ. ಸರ್ ಏನಂತ ಅಂದರೆ ನಮ್ಮ ನಾಯಕರು ಸುಮಾರು ಹತ್ತಿರ ಒಂದು 5 ಲಕ್ಷ ನಮ್ಮದು ಕ್ಷೇತ್ರ ತುಂಬ ದೊಡ್ಡದು. ಬಟ್ ಅವರು ತುಂಬ ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ಅವ್ರ ಪರವಾಗಿ ನಾವೇ ಅವರ ಮತಯಾಚನೆ ಮಾಡ್ತಾಯಿದ್ದೀವಿ. ತುಂಬ ಸಪೋರ್ಟ್ ಕೊಡ್ತಾಯಿದ್ದಾರೆ ಜನಗಳೆಲ್ಲ. ನಮ್ಮ ಕಾರ್ಯಕರ್ತರು ಸಹ ತುಂಬ ಹುಮ್ಮಸ್ಸಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ನಾವಂತೂ 100% ಒಂದು 50,000 ಲೀಡಲ್ಲಿ ನಾವು ನಮ್ಮ ಎಸ್.ಟಿ. ಸೋಮಶೇಖರ್ ಸಾಹೇಬರು ಗೆಲ್ತಾರೆ ಅನ್ನೋ ಒಂದು ಭರವಸೆ ಇಟ್ಕೊಂಡು ನಾವು ತುಂಬಾ ಚೆನ್ನಾಗಿದೆ ಸರ್. ಏನಂದ್ರೆ ಅವರು ಸಹಕಾರ ಸಚಿವರು ಯಶವಂತಪುರ ಕ್ಷೇತ್ರಕ್ಕೆ ಒಬ್ಬ ನಾಯಕರಾಗಿ, ಒಬ್ಬ ಜನನಾಯಕರಾಗಿ, ಸಚಿವರಾಗಿ ಸೋತಾಗ ಗೆದ್ದಾಗ ಎಲ್ಲ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಎರಡರಲ್ಲಿ ಒಂದು ಮಾತಿಲ್ಲ, ಅವರು ಪಕ್ಕ ಗೆಲ್ತಾರೆ, ಒಳ್ಳೆ ಲೀಡಲ್ಲೇ ಗೆಲ್ತಾರೆ. ಜನಕ್ಕೆ ಒಂದು ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಸರ್. ಮೋದಿ ಅಣ್ಣ ಅಂದರೆ ನಾವು ಅಂದರೆ ಮೋದಿ ಅಣ್ಣ, ಓಕೆನಾ? ಅವ್ರ ಬಗ್ಗೆ ನಾವು ಯಾರು ಹೇಳ್ಕೊಳಕ್ಕೆ ಸಾಕಾಗಲ್ಲ. ಅವ್ರ ಬಗ್ಗೆ ನಾವು ಯಾರು ಹೇಳ್ಕೊಳಕ್ಕಾಗಲ್ಲ, ಆಯಿತಾ? ಅವರು ಮೇಲು ಕೀಳು ಅದು ಯಾವುದು ಜಾತಿ ಅದನ್ನೆಲ್ಲ ನೋಡ್ಬಿಟ್ಟು ಯಾವುದನ್ನು ಮಾಡ್ತಾ ಇಲ್ಲ, ಆಯಿತಾ? ರಾಜಕಾರಣ ಮಾಡ್ತಾ ಇಲ್ಲ. ನಾವೆಲ್ಲ ಒಂದೇ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಜಾತಿ ಆ ಜಾತಿ ಈ ಮತ ಆ ಕುಲ ಅಂತ ಏನಿಲ್ಲ. ಅವ್ರ ಹತ್ರ ಭೇದ ಭಾವ ಯಾವುದೂ ಇಲ್ಲ. ನಾವೆಲ್ಲ ಒಂದೇ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಒಂದೇ ಇರೋದು ಅವ್ರ ಹತ್ರ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. 2,000 ಕೊಡ್ತಾರೆ, 3,000 ಕೊಡ್ತಾರೆ, 6,000 ಕೊಡ್ತಾರೆ, ಅವೆಲ್ಲ ಇವತ್ತು ಮಾತ್ರ ಅಷ್ಟೇ. ತಿರುಗಿ ನಮ್ಮ ತಲೆ ಮೇಲೆ ಬೀಳೋದು. ಹೇಳಿ ಅವತ್ತಿನ ಅದೇ ರೇಟ್ ಇದೆ. ಸುಮ್ಮನೆ ಗೆಲ್ಲಕ್ಕೆ ಹೋಗಿ ಹೇಳ್ತಾರೆ ಅದು ಮಾಡ್ತೀನಿ. ಅರೆ ನಮ್ಮ ಶಿಕ್ಷಕರ ಹೇಳ್ತಾರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಕಮ್ಮಿ ಮಾಡ್ತೀನಿ ಮಾಡಿ ಅಂತ. ಸರ್ ಗೆಲ್ಲೋರು ಹಾಗೆ ಸರ್, ಯಾವತ್ತಿರೋ ಹೇಳ್ಕೊಡಲ್ಲ. ಸಸ್ಪೆನ್ಸ್ ಅದು. ಯಾರು ಸರ್ ಒಂದು ಅಕ್ಕಿ ಕಾಳು ಮನೆ ಸರ್ ತಂದ್ಕೊಟ್ಟಿಲ್ಲ ಸರ್. ಎಂಥ ಶ್ರೀಮಂತ ಕೋಟಿಗೆ ಬದುಕಿದ್ದಾರೆ ಸರ್. ಒಬ್ಬರು ನೀವು ಹೆಂಗಿದ್ದೀರಾ ಅಂತ ಕೇಳಿದ್ರೆ ಸರ್, ಕೊರೋನಾ ಸತ್ತೋದವ್ರಿಗೆ 1 ಲಕ್ಷ ದುಡ್ಡು ಕೊಟ್ಟು ಕಿಟ್ ಕೊಟ್ಟು ಸರ್, ಕಷ್ಟ ಸುಖ ಎಲ್ಲ ನೋಡಿ ತುಂಬ ಇದು ಮಾಡಿದ್ದಾರೆ ಸರ್. ನಿಜವಲ್ಲ ಅವ್ರಿಗೆ ನಾವು ಕೈ ಮುಗ್ದು ಕೇಳ್ಕೊತೀವಿ ಸರ್. ತುಂಬ ನಾವು ಸೋಮಶೇಖರ್ ಸರ್ನ ನಮ್ಮ ಏರಿಯಾಕ್ಕೆ ನಾವು ನೋಡ್ತೀವಿ. ನಾವು ಪುಣ್ಯವಂತರು ನಾವು ಅವ್ರನ್ನ. ನಿಜ ಸರ್. ನನಗೆ ನಮ್ಮ ಸರ್ ಬೇರೆಯವ್ರಿಗೆ ಏನು ಮಾಡ್ಬೇಕು ಸರ್, ನನ್ನಲ್ಲೇ ಸರ್ ತುಂಬ ಅವ್ರು ಒಳ್ಳೇದು ಮಾಡಿದ್ದಾರೆ. ಅದಕ್ಕೆ ಸರ್ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಹೇಳ್ತಾ ಇದ್ದೀನಿ ಸರ್. ನನ್ನ ಮನಸಾರೆ ನನಗೆ ಸರ್. ಆದರೆ ಸರ್ ನಮ್ಗೆ ಯಾರು ಸರ್ ಹೆಲ್ಪ್ ಮಾಡಿದ್ದು ಒಂದು ಮರ್ಯಾದೆ ಕೊಟ್ಟು ಸರ್ ಎಲ್ಲೂ ಕೂಡ ನಾನು ನೋಡಿರಲಿಲ್ಲ. ಅಷ್ಟು ಸರ್ ಸೋಮಶೇಖರ್ ನಮಗೆ ನಮ್ಮ ಏರಿಯಾಕ್ಕೆ ಒಳ್ಳೇದು ಮಾಡಿದ್ದಾರೆ. ನಾವು ಇರೋದಕ್ಕೆ ಪುಣ್ಯ ಅನಿಸುತ್ತೆ ಈ ಏರಿಯಾದಲ್ಲಿ.